ಶಾಂತವಾದ ಭಾರತೀಯ ಹಳ್ಳಿ. ಚಿಕ್ಕ ಮನೆಗಳು, ಹಸಿರು ಹೊಲಗಳು, ಸೂರ್ಯರಶ್ಮಿ, ಮಕ್ಕಳ ಆಟ, ರೈತರ ಕೆಲಸ, ಆಕಳು ಮೇಕೆಗಳು ನೋಡಲು ಸುಂದರವಾಗಿತ್ತು. ಆ ಹಳ್ಳಿಯಲ್ಲಿ ರಾಮು ಎಂಬ ಚಂಚಲ, ಮಿಸ್ಚೀವಿಯಸ್ ಮತ್ತು ಸ್ವಲ್ಪ ಲೇಜಿ ಹುಡುಗನಿದ್ದನು. ಅವನ ಕೆಲಸ ಹಳ್ಳಿಯ ಕುರಿಗಳನ್ನು ದಿನವಿಡೀ ಮೇಯಿಸಿ ಸುರಕ್ಷಿತವಾಗಿ ಮನೆಗೆ ತರುವುದು. ಮತ್ತೆ ಮತ್ತೆ ಒಂದೇ ಕೆಲಸ ಮಾಡುವುದು ರಾಮುಗೆ ಸ್ವಲ್ಪ ಬೇಸರವಾಗಿತ್ತು. ಇಷ್ಟು ಹೊತ್ತು ಕುರಿಗಳ ಜೊತೆ ಕುಳಿತುಕೊಳ್ಳೋದು ಬೋರ್ ಎಂದು ಅವನು ಯೋಚಿಸುತ್ತಿದ್ದ. ಒಂದು ದಿನ ಬೆಚ್ಚಗಿನ ಮಧ್ಯಾಹ್ನ, ಗಾಳಿಯಲ್ಲಿ ಗದ್ದಲ, ಕುರಿಗಳು ಅಲುಗಾಡುತ್ತಾ ಹಸಿರು ಹುಲ್ಲು ತಿನ್ನುತ್ತಾ ಇದ್ದವು. ರಾಮು ಬೆಟ್ಟದ ಮೇಲೆ ಕುಳಿತುಕೊಂಡು ತನ್ನ ಕಾಲುಗಳನ್ನು ಜಿಗಿದಾಡಿಸುತ್ತಿದ್ದ. ಆಗ ಅವರ ಮನಸ್ಸಿಗೆ ಒಂದು ಆಟದ ಯೋಚನೆ ಬಂತು. ಓ, ನಾನು ಹಳ್ಳಿಯವರನ್ನು ಸ್ವಲ್ಪ ಕಿಚಾಯಿಸಿದ್ರೆ ಹೇಗಿರುತ್ತೆ? ಅವನ ಕಣ್ಣುಗಳು ಕುತಂತ್ರದಿಂದ ಮಿನುದಿದವು. ತೋಳ ತೋಳ, ಸಹಾಯ ಮಾಡಿ! ರಾಮು ಕೂಗಲು ಶುರು ಮಾಡಿದ. ತೋಳ ನಮ್ಮ ಕುರಿಗಳನ್ನು ತಿನ್ನೋದಕ್ಕೆ ಬರುತ್ತಿದೆ. ಹಳ್ಳಿಯವರ ಕಿವಿಗೆ ಅವನ ಕೂಗು ತಲುಪಿತು. ಅಯ್ಯೋ, ತೋಳ ಬಂದಿದೆಯಂತೆ! ಓಡ್ರಿ ಓಡ್ರಿ, ಕುರಿಗಳನ್ನು ರಕ್ಷಿಸೋಣ! ಅವರು ಕೂಡಲೇ ಕೆಲಸ ಬಿಟ್ಟು ಕೈಯಲ್ಲಿ ಕಲ್ಲು ಕೋಲು ಹಿಡಿದು ಬೆಟ್ಟದ ಕಡೆ ಓಡಿದರು. ಆದರೆ ಅವರು ತಲುಪಿದಾಗ ಅಲ್ಲಿ ತೋಳ ಏನೂ ಇರಲಿಲ್ಲ. ರಾಮು ಜೋರಾಗಿ ನಗಲು ಪ್ರಾರಂಭಿಸಿದ. ನಿಮ್ಮ ಮುಖ ನೋಡಿ ನಗೋದನ್ನ ನಿಲ್ಲಿಸಲಾಗಿಲ್ಲ ಎಂದು ಕುಚಾಯಿಸಿದ. ಹಳ್ಳಿಯವರು ಕೋಪದಿಂದ ಹೇಳಿದರು. ರಾಮು, ಇಷ್ಟು ದೊಡ್ಡ ವಿಷಯಕ್ಕೆ ಸುಳ್ಳು ಕೂಗೋದು ತಪ್ಪು. ಮತ್ತೆ ಹೀಗೆ ಮಾಡಬಾರ್ದು. ಆದರೆ ರಾಮು ಇನ್ನೂ ನಗು ನಿಲ್ಲಿಸಲಿಲ್ಲ. 2ನೇ ಬಾರಿ, 3 ದಿನಗಳಲ್ಲಿ ರಾಮುಗೆ ಮತ್ತೆ ಬೇಸರ. ಮತ್ತೆ ಅದೇ ಯುಕ್ತಿ. ತೋಳ ತೋಳ, ಸಹಾಯ ಮಾಡಿ! ಮತ್ತೆ ಹಳ್ಳಿಯವರು ಓಡಿದರು. ಮತ್ತೆ ಅವನ ನಗು, ಮತ್ತೆ ಹಳ್ಳಿಯವರ ಕೋಪ. ಒಬ್ಬ ಹಿರಿಯರು ಗಂಭೀರವಾಗಿ ಎಚ್ಚರಿಕೆ ನೀಡಿದರು. ಮಗ, ಸುಳ್ಳು ಮಾತನಾಡಿ ಬಂದು ಹೀಗೆ ಮೂರ್ಖರನ್ನಾಗಿಸುವುದು ಒಳ್ಳೆಯದಲ್ಲ. ಒಂದು ದಿನ ನಿಜವಾಗಿಯೂ ತೊಂದರೆಯಾದರೂ ಯಾರು ನಿನ್ನ ಮಾತನ್ನ ನಂಬುವುದಿಲ್ಲ. ರಾಮು ತಲೆ ತೂಗಿದರು. ಮನಸ್ಸಿನಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಒಂದು ಸಂಜೆ ಆಕಾಶ ಮಸುಕಾಗಿತ್ತು. ಬೆಟ್ಟದ ಮೇಲೆ ಗಾಳಿ ಬಿಕ್ಕಳುತ್ತಿತ್ತು. ಕುರಿಗಳು ಹೆದರಿ ಕಟ್ಟಿ ನಿಂತವು. ರಾಮು ಎದ್ದು ನೋಡಿದ. ಕಾಡಿನಿಂದ ನಿಜವಾದ ತೋಳ ಬಂದು ಕುರಿಗಳತ್ತ ನಿಧಾನವಾಗಿ ನಡೆಯಿತು. ರಾಮು ಹೆದರಿಕೊಂಡು ಜೋರಾಗಿ ಕೂಗಿದ. ಸಹಾಯ ಮಾಡಿ! ತೋಳ, ನಿಜವಾಗ್ಲೂ ತೋಳ, ದಯವಿಟ್ಟು ಯಾರಾದ್ರೂ ಬನ್ನಿ! ಅವನ ಧ್ವನಿ ಕಂಪಿಸುತ್ತಿತ್ತು. ಅವನು ಮತ್ತೆ ಮತ್ತೆ ಕೂಗಿದ. ಇದು ಸುಳ್ಳಲ್ಲ, ದಯವಿಟ್ಟು ಕಾಪಾಡಿ! ಆದರೆ ಹಳ್ಳಿಯವರನ್ನ ಕೇಳಿದರು. ಅವರು ಪರಸ್ಪರ ಹೇಳಿದರು, ಇವತ್ತು ರಾಮು ಸುಳ್ಳೇ ಕೂಗ್ತಿದ್ದಾನಾ? ಹೋಗೋಣ ಬಿಡಿ, ಅವನ ಆಟಕ್ಕೆ ಮತ್ತೆ ಬಲಿಯಾಗೋದು ಬೇಡ. ಹಳ್ಳಿಯವರು ಬರಲಿಲ್ಲ. ತೋಳ ಕುರಿಗಳ ಕಡೆ ದಾಳಿ ಮಾಡಿತು. ಕುರಿಗಳು ಓಡಿದವು. ರಾಮು ಕಲ್ಲು ಎಸೆದು ತೋಳವನ್ನು ತಡೆಯಲು ಪ್ರಯತ್ನಿಸಿದರೂ ಒಂದು ಮಗುವಿನ ಬಲ ಅದರ ಮುಂದೆ ಸಾಲದು. ಕಿರುಚಿಕೊಂಡು, ಕಂಪಿಸುತ್ತಾ, ಕಣ್ಣೀರು ತುಂಬಿಕೊಂಡು ಅವನ ಬಾಯಿಂದ ಬಂತು. ಅಯ್ಯೋ, ನಾನು ಮಾಡಿದ ಸುಳ್ಳು ಆಟ ಈಗ ನನಗೆ ಶಿಕ್ಷೆಯಾಗುತ್ತಿದೆ. ಅರ್ಧ ಗಂಟೆಯ ನಂತರ ರಾಮು ಕುರಿಗಳು ಗಾಯಗೊಂಡು ಹಳ್ಳಿಗೆ ಬಂದರು. ಹಳ್ಳಿಯವರು ಬೆಚ್ಚಿಬಿದ್ದರು. ರಾಮು, ಏನಾಗಿದೆ? ನೀನು ಸರಿಯಾಗಿದ್ದೀಯಾ? ಅವನು, ನಿಜವಾಗಲೂ ತೋಳ ಬಂದಿತ್ತು. ನಾನು ಕೂಗಿದ್ರೂ ಯಾರೂ ಬರಲಿಲ್ಲ. ನನ್ನ ತಪ್ಪು, ಇನ್ನೆಂದಿಗೂ ಸುಳ್ಳು ಕೂಗುವುದಿಲ್ಲ. ಹಳ್ಳಿಯ ಹಿರಿಯರು ಅವನ ತಲೆಯ ಮೇಲೆ ಕೈಯಿಟ್ಟರು. ಮಗ, ನೋಡು, ಸುಳ್ಳು ಮಾತನಾಡಿದವರ ಮಾತನ್ನು ನಿಜವಾಗಿದ್ದರೂ ನಂಬಲಾಗುವುದಿಲ್ಲ. ಇದು ನಿನಗೆ ಒಂದು ದೊಡ್ಡ ಪಾಠ. ರಾಮು ಶಪಥ ಮಾಡಿದ. ಇನ್ನೆಂದಿಗೂ ಸುಳ್ಳು ಹೇಳುವುದಿಲ್ಲ. ಈ ಕಥೆಯ ನೀತಿ: ಸುಳ್ಳು ಮಾತನಾಡಿದವರ ಮಾತು ನಿಜವಾಗಿದ್ದರೂ ಯಾರೂ ನಂಬುವುದಿಲ್ಲ. ನಂಬಿಕೆ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಕಷ್ಟ.